ನೋಡಿದ್ಯಪ್ಪ, ಅಣ್ಣಂಗೆಷ್ಟು ಒಳ್ಳೆ ಮನ್ಸಿದೆ ಅಲ್ವಾ? ನನ್ಗೆ ಯಾವತ್ತೂ ಈ ತರ ಯೋಚನೆ ಬರಲ್ಲ. ಬರೋದು ಬೇಡ ಕಣೋ. ಇದೇನಪ್ಪ ಹೀಗೆ ಹೇಳ್ತಾ ಇದ್ದೀರಾ? ಒಳ್ಳೆ ಮನ್ಸಿರೋರ್ಗೆ ದೇವ್ರು ಯಾವಾಗ್ಲೂ ಕಷ್ಟ ಕೊಡ್ತಾ ಇರ್ತಾನೆ. ಅಥರ್ವ ಯಾವತ್ತೂ ಯಾರಿಗೂ ನೋವು ಮಾಡ್ದವನಲ್ಲ. ಅವನ್ ಸುತ್ತಮುತ್ತ ಇರೋರ್ಗೆಲ್ಲ ಆದಷ್ಟು ಸಂತೋಷವಾಗಿರ್ತಿದ್ದ. ಅಂತವನ್ಗೆ ಕಷ್ಟ. ಯೋಚನೆ ಮಾಡ್ಬೇಡಿಯಪ್ಪ, ಅಣ್ಣ ವಾಪಸ್ ಬಂದೇ ಬರ್ತಾನೆ. ನಮ್ಗೆ ನಾವೇ ಧೈರ್ಯ ತಂದ್ಕೋಬೇಕಷ್ಟೇ. ಆ ಕಿಡ್ನಾಪರ್ಸು ಅವನ್ಗೆ ಯಾವ ತರ ಹಿಂಸೆ ಕೊಡ್ತಾ ಇದ್ದಾರೋ, ಏನ್ ಕಷ್ಟ ಕೊಡ್ತಾ ಇದ್ದಾರೋ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ಕಣೋ. ಅಪ್ಪ ಪ್ಲೀಸ್ ಡೋಂಟ್ ಪ್ಯಾನಿಕ್. ಅಮ್ಮ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾಳೋ ಏನೋ. ದುಡ್ಡು ಅರೇಂಜ್ ಆಯ್ತಂತ? ಎಲ್ಲ ಕಮರ್ಷಿಯಲ್ ಅಕೌಂಟಲ್ಲಿ ಇರೋದ್ರಿಂದ ಫಾರ್ಮಾಲಿಟಿ ಸ್ವಲ್ಪ ಜಾಸ್ತಿನೇ ಇದೆ ಅಪ್ಪ. ನಿಮ್ಗೆ ಗೊತ್ತಲ್ವಾ, ನಮ್ ಶೇರ್ ಹೋಲ್ಡರ್ಸ್ ಸೈನ್ ಆಗ್ಬೇಕು. ಏನೋ ಆದಷ್ಟು ಬೇಗ ಮಾಡಿ ಮುಗಿಸ್ರಪ್ಪ. ನಂಗೇನೋ ನಿಮ್ಮಮ್ಮ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ ಅನ್ಸತ್ತೆ. ಹಾಗೆಲ್ಲ ಏನೂ ಇಲ್ಲ ಅಪ್ಪ. ಅಮ್ಮ ಕೂಡ ಶಾಕ್ ಅಲ್ಲೇ ಇದ್ದಾರೆ. ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅಪ್ಪ ನಾನು ಸಕಲೇಶ್ಪುರಕ್ಕೆ ಹೋಗ್ಲಾ? ಹೋಗಿ ಅಲ್ಲೊಂದ್ 4 ಜನನ ವಿಚಾರಿಸಿದ್ರೆ ಏನು ಎತ್ತಂತ ಗೊತ್ತಾಗ್ಬೋದೇನೋ. ನಿಜ? ನೀನು ಹೋಗೋದ್ ಬೇಡ, ನಾನೇ ಹೋಗಿ ಬರ್ತೀನಿ. ಈ ಸ್ಥಿತಿಲಿ ನೀವು ಹೋಗೋದ್ ಬೇಡಪ್ಪ, ನಾನೇ ಹೋಗ್ತೀನಿ. ನೀನು ಹೋಗ್ತೀನಿ ಅಂದ್ರೆ ನಿಮ್ಮಮ್ಮ ಒಪ್ತಾಳೇನೋ? ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇರೋದು. ಹೇಳಲೇಬೇಕು ಅಂತ ಸಮಯ ಬಂದ್ರೆ ಅಮ್ಮಂಗೆ ಈಗ್ಲೇ ಹೇಳ್ತೀನಿ, ಇಲ್ಲಾಂದ್ರೆ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಪ್ಪ. ಸರಿ, ಅದೇನ್ ಮಾಡ್ತೀಯೋ ಮಾಡು. ನಿಮ್ಮಮ್ಮನ ಮಾತು ಕೇಳ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ಅಟ್ಲೀಸ್ಟ್ ನೀನು ಅಲ್ಲಿ ಹೋದ್ರೆ ಏನಾದ್ರೂ ವಿಷಯ ಗೊತ್ತಾದ್ರೂ ಗೊತ್ತಾಗ್ಬೋದಲ್ಲೇನೋ. ಸರಿಯಪ್ಪ, ನಾನು ಈಗಲೇ ಹೊಡ್ತೀನಿ. ಇವರಿಬ್ರು ಏನ್ ಮಾತಾಡ್ತಿದ್ದಾರೆ? ಏನು ಕೇಳಿಸ್ತಾ ಇಲ್ವಲ್ಲ? ಹೇಗಾದ್ರೂ ಮಾಡಿ ಏನು ಅಂತ ತಿಳ್ಕೊಳ್ಬೇಕು. ಅಲ್ವೇ, ಮನೇಲಿ ಹೇಳ್ದೆ ಕೇಳ್ದೆ ಬಂದಿದೀವಿ. ನಿಂಗೇನು ಅನ್ನಿಸ್ತಾ ಅಲ್ವಾ? ಏನ್ ಅನ್ನಿಸ್ಬೇಕು? ನಿನಗ್ ಕೇಳ್ತೀನಲ್ಲ, ನಾನು ಹೊಡ್ಕೋಬೇಕು. ಅಪ್ಪಂಗೆ ಹೇಳ್ದೆ ಬಂದಿರೋದ್ ಗಿಲ್ಟ್ ಇದೆ, ಆದ್ರೆ ಅಮ್ಮಂಗೆ ಹೇಳ್ದೆ ಬಂದಿರೋದೇ ಭಯ ಆಗ್ತಾ ಇರೋದು. ಮನೆಗ್ ಹೋದ್ಮೇಲೆ ಒಂದ್ ಮಹಾಮಂಗಳಾರತಿ, ಒಂದ್ ಮಹಾಕಾಳಿ ದರ್ಶನ, ಆಮೇಲೆ ದೆವ್ವ ಮೈ ಮೇಲ್ ಬಂದಾಗೆಲ್ಲ ಬೇವಿನ ಸೊಪ್ಪು ತಗೊಂಡ್ ಬಾರಿಸ್ತಾರಲ್ಲ, ಆ ತರದೊಂದ್ ಪ್ರೋಗ್ರಾಮು, ಇವೆಲ್ಲ ಇರುತ್ತೆ. ಅದೇ ಭಯ. ಹಾಗಿದ್ರೆ ಮನೆಗ್ ವಾಪಸ್ ಹೋಗ್ಬಿಡನ್ವಾ? ಇದನ್ ಮನೇಲೆ ಹೇಳ್ಬೇಕಿತ್ತು ನೀನು. ಹೇಳಿದಿದ್ರೆ ಅಮ್ಮ ನನಗ್ ಮಾಡೋ ಅಂತವನ್ನೆಲ್ಲ ನಿನಗ್ ಮಾಡಿ ಹೋಗಿಯವ್ರು, ನಾನ್ ಬೇರೆ ವ್ಯವಸ್ಥೆ ಮಾಡ್ಕೋತಾ ಇದ್ದೆ. ಸೋ ರೂಡ್. ನಿಮ್ಗೆ ನನ್ ಬಗ್ಗೆ ಒಂಚೂರು ಏನು ಅನ್ಸದೆ ಅಲ್ವಾ? ಒಂಚೂರು ಏನ್ ಅನ್ನಿಸ್ಬೇಕಾಗಿತ್ತು? ಎಲ್ಲ ಬಾಯ್ ಬಿಟ್ ಬೇರೆ ಹೇಳ್ತಾರೆ ನಿಂಗೆ. ಹೇಳೋ ಹಾಗಿದ್ರೆ ಹೇಳು, ಇಲ್ಲ ಬಾಯಿ ಮುಚ್ಕೊಂಡ್ ಗಾಡಿ ಓಡ್ಸು. ಅದೇ ಕಣೆ, ಭವಾನಿಗೆ ಏಯ್ ಸರಿಯಾಗಿ ಗಾಡಿ ಓಡ್ಸೋ. ಒಂದ್ ನಿಮಿಷ. ನಾನೇ ನಿನ್ ಜೊತೆ ಮಾತಾಡ್ಬೇಕು ಅಂತ ಇದ್ದೆ. ನಿಮ್ ಮಾತ್ ಕೇಳೋಷ್ಟು ಪುರುಸೊತ್ತು ನನಗಿಲ್ಲ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು. ಪುರ್ಸೊತ್ತಿನ ಮಾತು ನನ್ನ ಹತ್ರನೂ ಇಲ್ಲ. ದುಡ್ಡು ಅಡ್ಜಸ್ಟ್ ಆಯ್ತಾ? ಇಲ್ಲ ಅಂದ್ರೆ
ದುಡ್ಡು ಅರೇಂಜ್ ಮಾಡೋ ಯೋಗ್ಯತೆ ನಿಮಗಿಲ್ಲ ಅಲ್ವಾ? ನನ್ನ ಮಕ್ಕಳು ನನ್ನ ಪರದಿನಲ್ಲಿ ಬೆಳೆಯೋಕ್ ಬಿಟ್ಟಿದ್ರೆ ಈ ರೀತಿ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಈ ತರ ಮಾತಾಡಿ ಆಡಿ ಆಡಿನೇ ನಮ್ಮಪ್ಪನ ದಾರಿ ತಪ್ಪಿಸಿದ್ರಿ. ಈಗ ನನ್ ಮಕ್ಳ ದಾರಿನೂ ತಪ್ಪಿಸ್ತಾ ಇದ್ದೀರಾ? ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನನ್ನ ಮಗ ಯಾವಾಗ ಬರ್ತಾನೆ ಅಂತ ಗೊತ್ತಾದ್ರೆ ಅಷ್ಟು ಸಾಕು. ಬರ್ತಾನೆ. ನನ್ ಮಗನ್ ಬಿಡ್ಸ್ಕೊಂಡ್ ಬರೋದಕ್ಕೆ ನನಗ್ ಚೆನ್ನಾಗ್ ಗೊತ್ತಿದೆ. ಹೊರಗಡೆ ವಿರಾಟ್ ಹತ್ರ ಮಾತಾಡ್ತಿದ್ರಲ್ಲ, ಅದೇನು ಅಂತ ಮೊದ್ಲು ಹೇಳಿ. ಹೇಳಲ್ಲ. ಹೇಳ್ಬೇಕು ಅಷ್ಟೇ. ನಮ್ಮ ಹಲ್ಗಳೇ ನಾಲ್ಗೆ ಕಚ್ಚೋದು, ಅದು ನಂಗೆ ಚೆನ್ನಾಗ್ ಗೊತ್ತಿದೆ. ನಿಂತ್ಕೊಳ್ಳಿ. ಹಾಗಾದ್ರೆ ವಿರಾಟ್ಗೆ ಬೇಡದೆ ಇರೋದನ್ನೆಲ್ಲ ತುಂಬ್ತಾ ಇದ್ದೀರಾ ಅಂತ ಆಯ್ತು. ನೋಡಿ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ. ನೀನವತ್ತು ಡಿಟೆಕ್ಟಿವ್ ಜೊತೆ ಏನ್ ಮಾತಾಡ್ದೆ ಅಂತ ಕೇಳಿದ್ನಲ್ಲ, ನೀನ್ ಹೇಳ್ದ್ಯಾ? ಇದು ಹಾಗೆ. ಬೇಡ, ಕೆಣಕ್ಬೇಡಿ. ಆಗ್ಲೇ ನಿನ್ನ ಮಾತಕ್ ಬಗ್ಲಿಲ್ಲ, ಇನ್ನು ಮುಪ್ಪಿನ ಕಾಲಕ್ಕೆ ಬಗ್ತೀನಿ ಅನ್ಕೊಂಡಿದ್ಯಾ? ನನಗ್ ಗೊತ್ತು, ನನ್ನ ಮಗ ಕಾಣೆ ಆಗಿರೋದಕ್ಕೂ ಇಲ್ಲಿ ಡಿಟೆಕ್ಟಿವ್ ಬಂದಿರೋದಕ್ಕೂ ಏನೋ ಸಂಬಂಧ ಇದೆ. ನೀನು ಮಾಡ್ತಿರೋ ಯಾವ್ದೋ ಕೆಲಸ ನನ್ನ ಮಗಂಗೆ ಕಟ್ಕ ತಂದಿದೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಹೇಗೆ ಆಕ್ಟ್ ಮಾಡ್ಬೇಕು ಅಂತ ನಿಮ್ಮಿಂದ ಕಲ್ತ್ಕೋಬೇಕು. ಮಕ್ಳು ಅಂತ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ, ಆ ಅರ್ಹತೆನು ಬೆಳೆಸ್ಕೋಬೇಕು. ಇಷ್ಟಕ್ಕೂ ನಿಮ್ಮನ್ನ ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಓಹೋಹೋಹೋ, ನಾನು ಒಳ್ಳೆ ಛೇ, ನನ್ ಮಕ್ಳ ತಲೆಗೆ ನಿಮ್ಮ ಚೀಪ್ ಐಡಿಯಾಲಜಿಗಳನ್ನ ತುಂಬಿ ತುಂಬಿನೇ ಇವತ್ತು ಅಥರ್ವನ್ನ ಈ ಸ್ಥಿತಿಗೆ ಬರೋ ಹಾಗೆ ಮಾಡಿದ್ದೀರಾ. ಈ ಸ್ಥಿತಿಗೆ ಅಂದ್ರೆ ಸಾಕು, ಮಾತಾಡ್ಬೇಡಿ. ಇನ್ ಒಂದು ಮಾತು ಬಾಯಿಂದ ಬಂದ್ರು ಈ ವಸುಂಧರಾ ಬೇರೆ ತರ ಉತ್ತರ ಕೊಡ್ತಾಳೆ. ಮಾತಾಡೇ ಆಡ್ತೀನಿ. ಯಾಕಂದ್ರೆ ಇದು ನನ್ನ ಮಗನ ವಿಷಯ. ಮಗ ಅಂತ ಹೇಳ್ಬೇಡಿ. ನೀವ್ ಹೀಗೆ ಮಾತಾಡ್ತಿದ್ರೆ ಕೆಲಸದವ್ರ ಮುಂದೆ ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ಕೂಡ ಕಳ್ಕೋಬೇಕಾಗತ್ತೆ. ಹುಷಾರ್. ನೀನ್ ನನ್ನನ್ನ ಬೇರೆ ತರನೇ ಅರ್ಥ ಮಾಡ್ಕೊಳ್ತಿದ್ಯಾ ವಸುಂಧರಾ. ನಿನ್ನ ಮಾತು ಕೇಳ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ನನ್ನ ಕೈಲಿ ಏನೂ ಆಗಲ್ಲ ಅಂತಲ್ಲ, ನಾನು ಮಾತಾಡಿದ್ರೆ ನೀನ್ ಸಹಿಸ್ಕೊಳಕ್ ಆಗಲ್ಲ ಅಂತ. ಮರ್ಯಾದೆ ಗಂಜೋರೆ, ಸಮಯ ಬಂದಾಗ ಏನ್ ಮಾಡಕ್ಕೂ ಹೆದರಲ್ಲ. ಮರ್ಯಾದೆ ಹೇಳು, ಅಥರ್ವ ಎಲ್ಲಿದ್ದಾನೆ?